ವಿಜಯನಗರ ಜಿಲ್ಲೆಯ ಪ್ರಮುಖ ಪಟ್ಟಣವಾದ ಕೊಟ್ಟೂರಿನ ಅರ್ಧ ಭಾಗದ ಕುಡಿಯುವ ನೀರಿಗೆ ಮತ್ತು ಸುತ್ತಮುತ್ತಲಿನ 20 ಹಳ್ಳಿಗಳ ಜಲಮೂಲಕ್ಕೆ ಆಸರೆಯಾಗಿರುವ ಕೊಟ್ಟೂರು ಬೃಹತ್ ಕೆರೆ ಇದೀಗ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಅತಿಕ್ರಮಣದ ಹೊಡೆತಕ್ಕೆ ಸಿಲುಕಿ ನಾಶವಾಗುವ ಹಂತ ತಲುಪಿದೆ. ಕೂಡ್ಲಿಗಿಯ ಸಣ್ಣ ನೀರಾವರಿ ಇಲಾಖೆಯು ಕೆರೆ ಸಂರಕ್ಷಣೆಯನ್ನು ಸಂಪೂರ್ಣವಾಗಿ ಮರೆತಂತಿದೆ. ಏರಿಯ ಮೇಲೆ ರಾಕ್ಷಸ ಗಾತ್ರದಲ್ಲಿ ಜಾಲಿ ಗಿಡಗಳು ಬೆಳೆದಿದ್ದು ಸಾರ್ವಜನಿಕರು ಓಡಾಡಲು ಸಾಧ್ಯವಾಗುತ್ತಿಲ್ಲ. ಕಳೆದ ವರ್ಷ ಕೆರೆ ಅಭಿವೃದ್ಧಿಗೆ ಬಂದಿದ್ದ ಬರೋಬ್ಬರಿ 2.5 ಕೋಟಿ ರೂಪಾಯಿ ಅನುದಾನವು ಇಲಾಖೆಯ ಇಂಜಿನಿಯರ್ಗಳ ನಿರ್ಲಕ್ಷ್ಯದಿಂದಾಗಿ ಬಿಡಿಗಾಸು ಕೆಲಸವಾಗದೆ ಸರ್ಕಾರಕ್ಕೆ ವಾಪಸ್ ಹೋಗಿದೆ. ಉಟ್ಟ ಬಟ್ಟೆಗಳನ್ನು ಕೆರೆಯಲ್ಲಿ ಬಿಡುವುದು, ಹಳೆಯ ದೇವರ ಫೋಟೋಗಳನ್ನು ಹಾಕುವುದು ಮತ್ತು ಚಟ್ಟಗಳನ್ನು ಸುಡುವಂತಹ ಮೌಢ್ಯದ ಆಚರಣೆಗಳಿಂದ ಕೆರೆ ಕಲುಷಿತಗೊಳ್ಳುತ್ತಿದೆ. ಜೊತೆಗೆ ಕೆರೆಯ ಸುತ್ತಮುತ್ತ ಅನಧಿಕೃತ ಬಡಾವಣೆಗಳು ತಲೆ ಎತ್ತುತ್ತಿದ್ದು ಭವಿಷ್ಯದಲ್ಲಿ ಚರಂಡಿ ನೀರು ಕೆರೆಗೆ ಸೇರುವ ಭೀತಿ ಎದುರಾಗಿದೆ. ಈ ಹಿಂದೆ 2017ರಲ್ಲಿ ನಮ್ಮ ಕೆರೆ ನಮ್ಮ ಹಕ್ಕು ತಂಡದ ಮೂಲಕ ಸಾರ್ವಜನಿಕರೇ 14 ಲಕ್ಷ ರೂಪಾಯಿ ಸ್ವಂತ ಹಣ ಖರ್ಚು ಮಾಡಿ ಕೆರೆಯನ್ನು ಜಾಲಿ ಮುಕ್ತಗೊಳಿಸಿ ನೀರು ಬರುವಂತೆ ಮಾಡಿದ್ದರು. ಆದರೆ ಈಗ ಕೆರೆಯ ದುಸ್ಥಿತಿ ಕಂಡು ಸಾರ್ವಜನಿಕರು ಕಣ್ಣೀರು ಹಾಕುವಂತಾಗಿದೆ. ಕೂಡಲೇ ಸಣ್ಣ ನೀರಾವರಿ ಇಲಾಖೆಯು ಕೆರೆ ಸುತ್ತಲೂ ಸ್ಟ್ರೆಂಚ್ ಹೊಡೆಸಿ ಗಿಡಗಳನ್ನು ನೆಟ್ಟು ಕೆರೆಯನ್ನು ಅತಿಕ್ರಮಣದಿಂದ ರಕ್ಷಿಸಬೇಕು ಎಂದು ನಮ್ಮ ಕೆರೆ ನಮ್ಮ ಹಕ್ಕು ಸಂಚಾಲಕರಾದ ಅಂಚೆ ಕೊಟ್ರೇಶ್ ಅವರು ಇಲಾಖೆಗೆ ಪತ್ರದ ಮೂಲಕ ಎಚ್ಚರಿಸಿದ್ದಾರೆ. ಬಂಧುಗಳೇ, ಇದು ಕೊಟ್ಟೂರು ಕೆರೆ ನಮ್ಮ ವಿಜಯನಗರ ಜಿಲ್ಲೆಯ ಮತ್ತು ಬಳ್ಳಾರಿ ಜಿಲ್ಲೆಯ ದೊಡ್ಡ ಪೂರ್ಣ ಕೆರೆ ಹೆಸರಾಗಿದೆ. ಈ ಕೆರೆಯನ್ನ ಬಹಳ ಸಂರಕ್ಷಣವಾಗಿ ಇಡೀ ಕೊಟ್ಟೂರಿನ ಜನ ಮಾಡಿದ್ವಿ. ಆದ್ರೆ ಈಗ ಮತ್ತೆ ಕೊಟ್ಟೂರಿನ ಕೆರೆಯನ್ನ ದುರಸ್ತಿ ಮಾಡ್ಲಿಕ್ಕೆ ಬಹಳಷ್ಟು ಜನ ಪ್ರಯತ್ನ ಪಡ್ತಿದ್ದಾರೆ. ಈ ಮೂಢನಂಬಿಕೆ ದಯವಿಟ್ಟು ಇಲ್ಲಿಂದ ತೊಲಗಬೇಕು. ಯಾಕೆಂದ್ರೆ ಇರೋದೊಂದೇ ಕೆರೆ, ಮಳೆ ನೀರಿಲ್ಲ. ಮಳೆ ನೀರಿನ ಬದಲಾಗಿ ವ್ಯವಸ್ಥೆಯನ್ನ ಈ ಕೊಟ್ಟೂರಿನ ಕೆರೆ ಮಾಡ್ತಾ ಇದೆ. ಪಶು ಪಕ್ಷಿಗಳ ಪ್ರಾಣಿಗಳ ಆದಿಯಾಗಿ ಮನುಷ್ಯರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲಸಗಾಗ್ಲಿ ಇದು ತುಂಬಾ ಅನುಕೂಲ ಆಗಿದೆ. ಇಲ್ಲಿ ದಯವಿಟ್ಟು ಯಾರು ಕೂಡ ಹೊಲಸು ಮಾಡಲಾರ್ದಂಗೆ ಕೊಟ್ಟೂರಿನ ಕೆರೆಗೆ ಸ್ಟ್ರೆಂಚ್ ಹಾಕಿಸಬೇಕು ಮತ್ತು ಕೊಟ್ಟೂರಿಗೆ ಕೆರೆಗೆ ಬರುವವರನ್ನ ಗಮನಿಸಬೇಕು. ಕೆರೆಗೆ ಬರುವವರು ಯಾವುದೇ ಕೆಟ್ಟ ಕೆಲಸ ಮಾಡಬಾರದು ಮತ್ತು ಅಸಭ್ಯವಾಗಿ ಕೆರೆಯನ್ನ ಯೂಸ್ ಮಾಡ್ಕೋಬಾರದು ಅಂತಂದೇಳಿ ತಿಳಿಸ್ತಾ, ಮತ್ತು ಈ ಕೆರೆಯನ್ನ ತುಂಬಾ ಅಭಿವೃದ್ಧಿ ಮಾಡಬೇಕು. ಈ ಕೆರೆ ಮಾತ್ರ ನಮಗೆ ನೀರಿನ ಸೌಕರ್ಯ ಇರೋದು. ಈ ಕೆರೆಯಿಂದ ನಮಗೆ ಸುತ್ತಮುತ್ತಲಿನ 20 ಹಳ್ಳಿಯ ಒಂದು 10,000 ಬೋರ್ಗಳು ತುಂಬಾ ಚೆನ್ನಾಗಿ ನಡೀತಾ ಇದೆ. ಮಳೆಗಾಲ ಕಡಿಮೆ ಆಗಿದೆ, ಬರಗಾಲ ಬರ್ತಾ ಇದೆ, ಕೆರೆಯಲ್ಲಿ ನೀರಿದೆ. ನಮ್ಮ ಪುಣ್ಯ, ನಾವು ಈ ಪುಣ್ಯವನ್ನು ಅನುಭವಿಸ್ತಾ ಈ ಎಲ್ಲ ವಲಸೆಗಳನ್ನ ಆದಷ್ಟು ಬೇಗ ಸಣ್ಣ ನೀರಾವರಿ ಇಲಾಖೆಯವರು ಕ್ಲೀನ್ ಮಾಡಿಸ್ಬೇಕು ಮತ್ತು ಕಾಯ್ಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತೀನಿ. ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ವಾಯ್ಸ್ ಆಫ್ ವಿಜಯನಗರ.